ನಮಸ್ಕಾರ ಸ್ನೇಹಿತರೆ, ಇಂದಿನ ಈ ವಿಡಿಯೋದಲ್ಲಿ ನಾವು ತಿಳಿಸಿಕೊಡುವ ವಿಷಯ ರಾಮನವಮಿ 2026 ಮಾರ್ಚ್ 26ರಂದು ಅಥವಾ 27ರಂದು ಸರಿಯಾದ ದಿನಾಂಕ, ಸಮಯ ಮತ್ತು ಮಹತ್ವ. ರಾಮನವಮಿ ಹಿಂದೂಗಳ ಪ್ರಮುಖ ಹಬ್ಬಗಳಲ್ಲಿ ಒಂದು. ಈ ಹಬ್ಬವನ್ನು ದೇಶದಾದ್ಯಂತ ಭಕ್ತಿಯಿಂದ ಮತ್ತು ಭವ್ಯವಾಗಿ ಆಚರಿಸಲಾಗುತ್ತದೆ. ಇದು ಭಗವಾನ್ ಶ್ರೀರಾಮನ ಜನ್ಮೋತ್ಸವವಾಗಿದೆ. ಶ್ರೀರಾಮನು ವಿಷ್ಣುವಿನ 7ನೇ ಅವತಾರ ಎಂದು ಪರಿಗಣಿಸಲ್ಪಟ್ಟಿದ್ದಾನೆ. ಈ ಹಬ್ಬವನ್ನು ಮುಖ್ಯವಾಗಿ ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿ ತಿಥಿಯಲ್ಲಿ ಆಚರಿಸಲಾಗುತ್ತದೆ. ಈ ವರ್ಷದ ರಾಮನವಮಿ ದಿನಾಂಕದ ಬಗ್ಗೆ ಹಲವರಿಗೆ ಗೊಂದಲ ಇದೆ. ಆದರೆ ಪಂಚಾಂಗದ ಪ್ರಕಾರ 2026ರಲ್ಲಿ ರಾಮನವಮಿ ಮಾರ್ಚ್ 26ರಂದು ಆಚರಿಸಲಾಗುತ್ತದೆ. ಏಕೆಂದರೆ ಆ ದಿನ ಮಧ್ಯಾಹ್ನ ಮುಹೂರ್ತ, ಮಧ್ಯಾಹ್ನ ಕಾಲ ದೊರೆಯುತ್ತದೆ. ಶ್ರೀರಾಮನ ಜನನ ಮಧ್ಯಾಹ್ನ ಸಮಯದಲ್ಲಿ ಸಂಭವಿಸಿದ ಎಂದು ನಂಬಿಕೆ ಇರುವುದರಿಂದ ಆ ಸಮಯದಲ್ಲಿ ಪೂಜೆ ಮಾಡುವುದಕ್ಕೆ ಮಹತ್ವ ಇದೆ. ರಾಮನವಮಿ 2026 ದಿನಾಂಕ ಮತ್ತು ಸಮಯ. ನವಮಿ ತಿಥಿ ಪ್ರಾರಂಭ ಮಾರ್ಚ್ 26, 2026 ಬೆಳಿಗ್ಗೆ 11:48 AM. ನವಮಿ ತಿಥಿ ಅಂತ್ಯ ಮಾರ್ಚ್ 27, 2026 ಬೆಳಿಗ್ಗೆ 10:06 AM. ರಾಮನವಮಿ ಮಧ್ಯಾಹ್ನ ಮುಹೂರ್ತ ಮಾರ್ಚ್ 26, 2026 11:13 AM ರಿಂದ 1:41 PM. ರಾಮ ಜನ್ಮಕ್ಷಣ ಮಾರ್ಚ್ 26, 2026 12:27 PM. ರಾಮನವಮಿಯ ಮಹತ್ವ. ಚೈತ್ರ ನವರಾತ್ರಿ ಶುಕ್ಲ ಪ್ರತಿಪದಾ ದಿನದಿಂದ ಆರಂಭವಾಗಿ ರಾಮನವಮಿ ದಿನ ಅಂತ್ಯಗೊಳ್ಳುತ್ತದೆ. ಈ ದಿನವನ್ನು ಭಗವಾನ್ ಶ್ರೀರಾಮನ ಜನ್ಮದಿನವಾಗಿ ಆಚರಿಸಲಾಗುತ್ತದೆ. ಶ್ರೀರಾಮನು ಅಯೋಧ್ಯೆಯಲ್ಲಿ ರಾಜ ದಶರಥ ಮತ್ತು ಮಾತಿ ಕೌಸಲ್ಯ ಹಿರಿಯ ಪುತ್ರನಾಗಿ ಜನಿಸಿದನು. ಅವರು ಮರ್ಯಾದ ಪುರುಷೋತ್ತಮ ರಾಮ ಎಂದು ಪ್ರಸಿದ್ಧರು. ಅವರು ಸತ್ಯ, ಧರ್ಮ, ನೀತಿ ಮತ್ತು ನ್ಯಾಯದ ಪ್ರತಿರೂಪವಾಗಿದ್ದಾರೆ. ಭಕ್ತರು ಈ ದಿನವನ್ನು ಅತ್ಯಂತ ಭಕ್ತಿ ಮತ್ತು ಉತ್ಸಾಹದಿಂದ ಆಚರಿಸಿ ಶ್ರೀರಾಮನ ಆಶೀರ್ವಾದ ಪಡೆಯುತ್ತಾರೆ. ರಾಮನವಮಿಯ ಪೂಜೆ ವಿಧಾನ. ಭಕ್ತರು ಬೆಳಗ್ಗೆ ಬೇಗ ಎದ್ದು ಪವಿತ್ರ ಸ್ನಾನ ಮಾಡುತ್ತಾರೆ. ನಂತರ ಶ್ರೀರಾಮನ ದೇವಸ್ಥಾನಕ್ಕೆ ಭೇಟಿ ನೀಡಿ ಪೂಜೆ ಮಾಡುತ್ತಾರೆ. ಹಲವರು ಮನೆಗಳಲ್ಲಿ ರಾಮಚರಿತಮಾನಸ್ ಪಾಠ ಮಾಡುತ್ತಾರೆ. ದೇವಸ್ಥಾನಗಳಲ್ಲಿ ಕೂಡ ಈ ಪಾಠವನ್ನು ಆಯೋಜಿಸಲಾಗುತ್ತದೆ. ಹಲವರು ಅನ್ನದಾನ ಅಥವಾ ಭೋಜನ ವ್ಯವಸ್ಥೆ ಮಾಡಿ ಬಡವರಿಗೆ ಸಹಾಯ ಮಾಡುತ್ತಾರೆ. ನವರಾತ್ರಿ ಮುಕ್ತಾಯವಾಗುವುದರಿಂದ ಕೆಲವರು ಕನ್ಯಾ ಪೂಜೆ ಮಾಡಿ ಬಾಲಕಿಯರಿಗೆ ಆಹಾರ, ಬಟ್ಟೆ ಮತ್ತು ಉಡುಗೊರೆಗಳನ್ನು ನೀಡುತ್ತಾರೆ. ಭಕ್ತರು ರಾಮನಾಮ ಜಪ ಮತ್ತು ಪೂಜೆ ಮಾಡಿ ಆಶೀರ್ವಾದ ಪಡೆಯುತ್ತಾರೆ. ರಾಮನವಮಿ ಮಂತ್ರಗಳು. ಓಂ ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಓಂ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ. ರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ. ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಇಂದಿನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ನ ಮೂಲಕ ತಿಳಿಸಿ, ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ನಮ್ಮ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ.